ಲೇ ಪಾರಿ ಪಾರಿ ಅಯ್ಯ ಯೋನ್ರಿ ಅದ್ಯಾಕ ಪಾರಿ ಪಾರಿ ಅಂತ ಕೂಗ್ತಂತಿ ಯೋನಾಗೈತಿ. ಅಯ್ಯೋ ನಿಧಾನ ಕಣೆ, ಅದ್ಯಾಕಂಗ್ ಸಿಡುಕ್ತೀಯ? ಮತ್ತೆ ನಾನು ಯೋನ ಕೆಲಸ ಮಾಡ್ತಿರ್ತೀನಿ, ಅದ್ರ ಮಧ್ಯೆ ಬಂದು ಪಾರಿ 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 ಅಂತೀಯ. ಯೋನ್ ಹೇಳು. ಅಲ್ ಕಣೆ, ಅಲ್ಲಿ ನೋಡಲ್ ಹೊರಗೆ ಮಳೆ ನೋಡಿ ಹೆಂಗ್ ಸುರಿತೈತಿ. ಇವತ್ತಂತ್ರು ಭಾರಿ ಮಳೆ ಆಗೈತಿ. ಹೊರಗೆ ಕಾಲು ಇಡಂಗಿಲ್ಲ, ನೆಲ ಎಲ್ಲ ಕೆಸರಾಗೈತಿ ನೋಡು. ಅದಕ್ಕೆ ಯೋನ್ ಮಾಡಣೀಗ, ಮಳೆ ಹೋಗಿ ಏನ್ ನಿಲ್ಲಿಸ್ಲ ನಾನು? ಏ ಹಂಗಲ್ ಕಣೆ, ಒಂದೀಟ್ ನನ್ ಹೇಳೋ ಮಾತನ್ನ ಕೇಳಿಸ್ಕೊಳಕಿಲ್ಲ ಅಂತಿ ನೋಡು. ಸುಮ್ಮನೆ ನೀನು ತಿಳಿದ್ ಮಾತಾಡ್ತೀಯ. ನೋಡ್ರಿ ಅದ್ ಯೋನ್ ಅಂತ ಸರಿಯಾಗಿ ಹೇಳು, ಸುದ್ದಿ ಬಳಸಿ ಮಾತಾಡ್ಬೇಡ. ಸರಿ 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 ಆತು, ಏನಿಲ್ಲ. ಮತ್ತೆ ಮಳೆ ಬೇರೆ ಬರ್ತೈತಾ, ಚಳಿ ಚಳಿ ಆಗ್ತೈತಿ. ಒಂದೀಟ್ ಏನಾರ ಗಂಟ್ಲಿಗೆ ಬಿಸಿ ಗೀಸಿ ಕಾಪಿ ಬಿಟ್ಕೊಳ್ಳೋಣ ಅಂತ ಅನಿಸ್ತು. ಏನಾರ ಮಾಡ್ಕೊಡ್ತೀಯೇನ ಅಂತ ಕೇಳೋಣ ಅಂತ ಬಂದೆ ಕಣೆ. ಆಟೆ ಏನಿಲ್ಲ. ಕಾಪಿನ ಗಂಟ್ಲಿಗೆ ಬಿಸಿಗೆ ಬಿಟ್ಕೊಳ್ಳೋದ್ ಮಾತ್ರ ನೋಡ್ತೀಯ. ಕಾಪಿ ಮಾಡಕ್ ಯೋನ್ ಐತಿ ಯೋನ್ ಇಲ್ಲ ಅಂತ ಯೋನಾದ್ರೂ ಕೇಳಿದಿ ಯಾವತ್ತಾದ್ರೂ? ಅಯ್ಯೋ ಅಲ್ ಕಣೆ, ಕಾಪಿ ಮಾಡಕ್ಕೆ ಎಲ್ಲದು ಇರ್ತತಲ್ಲ ಮನೆಗೆ. ಮತ್ತ ಅದ್ ನಿನ್ನೇನ್ ಕೇಳ್ಬೇಕು, ಯೋನೈತೆ ಯೋನಿಲ್ಲ ಅಂತಂದು. ಯೋನ್ ತಂದಿಟ್ಟಿ ಅಂತ ಕೇಳ್ತಿದ್ಯಪ್ಪ. ಬೆಲ್ಲ ಸಕ್ಕರೆ ತಿಪ್ಪಡಿ ಹಾಲು ಎಲ್ಲ ತಂದಿಟ್ಟು ಮಾಡೆ ಕಾಪಿನ ಅಂತ ಹೇಳ್ದಂಗ ಐತಿ ನೀನ್ ಹೇಳದ್ ಮಾತು. ಈಗ ಯೋನೇ ಮಾಡ್ಕೊಡ್ತೀಯೋ ಮಾಡ್ಕೊಡಲ್ಲ ಹೇಳು. ಅಯ್ಯ ಮಾಡ್ಕೊಡಕ್ಕೆ ಇದ್ರೆ ತಾನೆ, ಹಾಲೇ ಇಲ್ಲ, ಎಲ್ಲಿಂದ ಮಾಡ್ಕೊಡ್ಲಿ? ಏನು ತಿಪ್ಪಡಿ ಬೆಲ್ಲ ಐತಿ, ಹಾಲು ಎಲ್ಲಿಂದ ತರಕ್ ಹೋಗೋಣ? ಒಂದ್ ಲೀಟ್ರ್ ಹಾಲು ಹಾಕಿಸ್ಕೊಳಪ್ಪ. ಬೆಳಗ್ಗೆ ಹೊತ್ತು ಪ್ಯಾಕೆಟ್ ಮಾರಕ್ ಬರ್ತಾರಲ್ಲ ತಗ ಅಂದ್ರೆ ಜುಪ್ ಅನ್ನಕ್ಕಿಲ್ಲ. ನಾನೇ ಅವ್ರ ಮನೆ ಇವ್ರ ಮನೆ ಒಂದು ನನಿ ಹಾಲು ಇಸ್ಕೊಂಬಂದು ಬೆಳಗ್ಗೆ ಹೊತ್ತು ಹೆಂಗ ಕಾಪಿ ಮಾಡಿ ಮುಗಿಸ್ತೀನಿ. ನೀನು ತಲೆಗೆ ಹಾಕಳಕ್ಕಿಲ್ಲ. ಈಗ ಮಧ್ಯಾಹ್ನ ಬಂದ್ಬಿಟ್ಟು ಮಳೆ ಬರ್ತೈತಿ ಕಾಪಿ ಮಾಡ್ಕೊಡು ಅಂದ್ರೆ ಎಲ್ಲಿಂದ ಮಾಡ್ಕೊಡೋಣ? ನಮ್ಮನಿಗೇನು ಹೊಸ ಐತಾ ಹಾಲು ಕರ್ಕೊಂಬಂದ್ ಮಾಡಕ್ಕೆ? ಲೇ ಪಾರಿ, ನೀನ್ ಕಾಪಿ ಮಾಡಕ್ಕೆ ಹೊಸನೇ ಬೇಕು, ಹಾಲು ಕರ್ಕೊಂಬರ್ಬೇಕೆ ಅಂತ ಯೋನಿಲ್ಲ ಕಣೆ. ನಿನ್ ಬುದ್ಧಿ ಎಲ್ರಿಗೂ ಗೊತ್ತು ಈ ಊರಾಗೆ. ನೀನು ಎಲ್ಲರ ಮನೆಗೂ ಕೇಳಾದ್ರೆ ಇಸ್ಕೊಂಬಂದು ಮಾಡೇ ಮಾಡ್ತೀಯ. ಯಾರ ಮನೆಗಾರ ಇಸ್ಕೊಂಬಂದು ಒಂದು ಒನಿ ಬಿಸಿ ಬಿಸಿ ಕಾಪಿ ಮಾಡಿಕೊಡಿ. ನ್ಯಾಲ್ಗೆ ಬಿಸಿ ಬಿಸಿ ಚುರು ಚುರು ಅಂತ ಏನಾರ ಕುಡಿಬೇಕು ಅಂತ ಅನಿಸ್ತೈತಿ. ಒಂದು ಗಂಟ್ಲು ಒಂದನಿ ಬಿಸಿ ಮಾಡ್ಕೊಂತೀನಿ, ಒಂದನಿ ಮಾಡ್ಕೊಡ್ಬಾರ್ದ ಯಾರ ಮನೆಗಾರ ಇಸ್ಕೊಂಬಂದು? ನೋಡ್ದೆ ನಿನ್ ಬಾಯಿಗೆ ಬಂತು. ನಿನ್ ಬುದ್ಧಿ ಊರರಿಗೆಲ್ಲ ಗೊತ್ತು ಅಂತ ಹೇಳಿ ಇನ್ನೇನ್ ಮಾಡನ್ ಮತ್ತೆ? ನೀನು ಹಿಂಗೆ ತಂದಾಕಿದ್ರೆ ನೆಟ್ಟಿಗೆ ನಾನು ಯಾಕೆ ಅವ್ರ ಮನೆಗೆ ಇವ್ರ ಮನೆಗೆ ಅಂತ ಇಸ್ಕನಕ್ ಹೋಗಿದ್ದಿ? ನೀನ್ ತಂದಾಕ್ಲಿಕ್ಕೆ ತಾನೆ ಅವ್ರ ಮನೆಗೆ ಇವ್ರ ಮನೆಗೆ ಸಾರ್ ಕೊಡು ಅದ್ ಕೊಡು ಇದ್ ಕೊಡು ಅಂತ ಇಸ್ಕೊಂಬಂದು ಮಾಡ್ಕೊಂಡ್ ತಿಂತಾ ಇರೋದು ಜೀವನವ. ನೀನ್ ನೆಟ್ಟಿಗಿದ್ರೆ ನನ್ ಬಾಳೆಗೆ ಹಾಕಿ ಈ ತರ 4 ಜನ ಹಾಡ್ ಕೇಳೋ ತರ ಆಗ್ತಿತ್ತು. ಯಾವಾಗ್ಲೂ ನಮ್ಮ ಮನೆಗೆ ಇಸ್ಕನಕ್ ಬರ್ತಾಳೆ, ಅದನ್ನ ಇಸ್ಕನಕ್ ಬರ್ತಾಳೆ ಅಂತ ಎಲ್ಲ ಹಾಡ್ ಕೇಳಾರೆ ಆಗೋಗಿದ್ದಾರೆ. ಮನೆಗೆ ನೆಟ್ಟಿಗೆ ತರಕಾರಿ ತಂದಾಕಲ್ಲ, ಎಣ್ಣೆ ಸೋಪು ಏನು ತಂದಾಕಲ್ಲ, ಅವ್ರ ಮನೆಗೆ ಇವ್ರ ಮನೆಗೆ ಸಾರ್ ಇಸ್ಕೊಂಬಂದು ಅನ್ನ ಮಾಡ್ಕೊಂಡು ಉಣ್ಬೇಕು. ನೀನ್ ನೆಟ್ಟಿಗೆ ತಂದಾಕಿದ್ರೆ ಇದೆಲ್ಲ ಯಾಕೆ ಬರ್ತಿತ್ತು? ಓಹೋ ಓಲ್ಡನ್ ಪಾರಿ, ಜಾಸ್ತಿ ಆತು ಅನಿಸ್ತಿಲ್ವಾ? ಯಾಕ ಜೀವನ ಹೆಂಗ್ ಬರುತ್ತ ಹಂಗೆ ಹೋಗ್ತಾ ಇರ್ಬೇಕು ಕಣೆ. ಈಗ ನೀನು ತಂದಾಕನ ಅಂತ ಹೇಳಿ ನಾನು ಸಾಲ ಮಾಡಕತ್ತ. ಇವತ್ತು ಒಂದಿನ ಯಾರ ಮನೆಗಾರ ಹೋಗಿ ಹಾಲು ಇಸ್ಕೊಂಬಂದು ಕಾಪಿ ಮಾಡ್ಕೊಟ್ಬಿಡು ಸಾಕು. ಬರೇ ಬದುಕಿ ಹಿಂಗೆ ಆಗೋಗ್ಬಿಡ್ತು. ಇವತ್ತು ಹಾಲು, ನಾಳೆ ಸಾರು, ನಾಳೆ ಇನ್ನೇನು. ಸುಮ್ಮನೆ ಹಿಂಗೆ ಜೀವನ ಪೂರ್ತಿ ವಯಸ್ಸಾಗಿ ಮುದುಕಿ ಆಗೋವರೆಗೂ ಅವ್ರ ಮನೆಗೆ ಇವ್ರ ಮನೆಗೆ ಅವ್ರ ಮನೆಗೆ ಇವ್ರ ಮನೆಗೆ ಕೇಳಿ ಇಸ್ಕೊಂಡ್ ತಿಂದೇ ಬದುಕ್ಬಿಡ್ತೀನಿ. ಪಾರಿ, ಮತ್ತೆ ಕಾಪಿ ಮಾಡ್ಕೊಡ್ತಿತ್ತಾನೆ? ಈಗ ನಿನಗೆ ಕುಡಿಯೋದಿರ್ಲಿ, ನನಗೆ ಕುಡಿಬೇಕು ಅನ್ಸ್ತೈತಿ. ನಿನ್ನ ಹತ್ರ ಮಾತಾಡಿ ನನಗೆ ಅರ್ಧ ತಲೆನೋವು ಹಿಡಿತು. ಈಗ ಹೋಗಿ ಯಾರ ಮನೆಗಾರ ಇಸ್ಕೊಂಡ್ ಬರ್ಬೇಕು. ಕಾಪಿ ಮಾಡ್ಬೇಕಂದ್ರೆ ಹಾಲು ಇಸ್ಕೊಂಡ್ ಬರ್ಬೇಕು. ಮಳೆ ಬೇರೆ ಬರ್ತೈತಿ, ಈ ಮಳೆಗೆ ಹೋಗ್ಬೇಕು. ಯಾರ ಮನೆಗೆ ಹೋಗೋಣ? ಯಾರ ಮನೆಗೆ ಹೋದ್ರು ಅಯ್ಯೋ ಬಂದ್ಲಪ್ಪ ಏನ ಕೇಳಕ್ಕೆ ಬಂದಳೆ ಅಂತಂದು ಒಳಗ್ ಸೇರ್ಕೊಂತಾರೆ. ಯಾರು ಏನು ಕೊಡಕ್ಕಿಲ್ಲ. ಕೊಡೋಳೊಬ್ಳೆ ಗುಂಡಜ್ಜಿ. ಹಂಗಾರೆ ಗುಂಡಜ್ಜಿ ಮನೆಗೆ ಹೋಗು. ಅಲ್ಕಣಪ್ಪ, ನೀನು ನಾಚಿಕೆ ಹಾಕಿಲ್ಲ. ಯಾವಾಗ್ಲೂ ಅವ್ರ ಮನೆಗೆ ಏನಾದ್ರೂ ಒಂದು ಇಸ್ಕೊಂಬಂದು ಮಾಡ್ಕೊಂಡು ತಿಂತಾ ಇರ್ತೀನಿ. ಈಗ ಮತ್ತೆ ಹಾಲಿಗೂನು ಅವ್ರ ಮನೆಗೆ ಹೋಗ್ಲಾ? ನೋಡು ಅವಜ್ಜಿ ಹಿಂದ್ಲು ಬಾಗ್ಲು ಕದ ಹಾಕಿದಾಳೆ ಅನ್ಸ್ತೈತಿ. ಕಾಣ್ತೈತ ಇಲ್ಲ ನೋಡು. ಇಲ್ ಕಣೆ, ತೆಗ್ದತ್ ಬಾಗ್ಲು. ಕೇಳ್ಕೊಂಬರ್ತೀನಿ ತಾಡಿ ಗೊತ್ತ ಹೆಂಗ ಅಂತಂದು. ಮುಂದಿನ ಬಾಗ್ಲಾಗ ಹೋದ್ರೆ ಎಲ್ಲವಳು ನೋಡ್ತಾಳೆ. ಸುತ್ತರಿತಾಳೆ ನೋಡ್ ಪಾರಿ ಏನೋ ಇಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹಿಂದಿನ ಬಾಗ್ಲಾಗೆ ಹೋಗಿ ಕೇಳಿ ಇಸ್ಕೊಂಬರ್ತೀನಿ. ಕೊಟ್ರೆ ಇಸ್ಕೊಂಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಇನ್ನೇನ ಕಾಪಿ ಡಿಕಾಕ್ಷನೇ ಗೊತ್ತಿ. ಹೋಗು. ಗುಂಡಜ್ಜಿ ನಿನಗಿಲ್ಲ ಅನ್ನಕ್ಕಿಲ್ಲ ಕಣೆ. ಹೋಗು ಒಂದೀಟು ದೊಡ್ಡ ಲೋಟನೆ ತಗೊಂಡು ಹೋಗು. ಬೆಳಗಿಗೂ ಬರ್ತತೆ ಜಾಸ್ತಿ ಕೊಟ್ರೆ. ಈ ನಿನ್ ಕರ್ಮದ ಬುದ್ಧಿನೇ ನನಗೂ ಬಂದ್ಬಿಟ್ಟತಿ.
ವಾ ಗುಂಡಜ್ಜಿ ಹಂಗ ಇತ್ಲು ಬಾಗಿಲು ತೆಗ್ದಾಳೆ. ಎಲ್ ಮುಂದಾಗಾಸೆ ಹೋಗ್ಬೇಕಪ್ಪ ಅಂತ ಅನ್ಕೊಂಡಿದ್ದೆ, ಹೆಂಗ ಇತ್ಲು ಬಾಗಿಲು ತೆಗ್ದತಿ. ಗುಂಡಜ್ಜಿ ಗುಂಡಜ್ಜಿ, ಓ ಪಾರಿ, ಇದ್ಯಾಕೆ ಇತ್ಲು ಬಾಗ್ಲಾಗಾಸಿಂದ ಬಂದಿದೀಯಾ? ಏನಿಲ್ ಕಣೆ ಸುಶೀಲಾ, ಮುಂದಿನ ಬಾಗ್ಲಾಗಾಸೆ ಬರೋಣ ಅಂದೆ, ಮಳೆ ಬರ್ತಿತ್ತು, ಆ ಕಡೆ ದಾರಿಯಿಂದ ಕೆಸರು ಜಾಸ್ತಿ ಆಗಿತ್ತು ಕಣೆ, ಅದಕ್ಕೆಯ ಹಿಂಗೆ ಬಂದೆ. ಹೌದೇನು, ಯಾಕೆ ಏನ್ ಬೇಕಾಗಿತ್ತು? ಗುಂಡಜ್ಜಿಲ್ಲೇನು? ಆಯ್ತು, ಒಳಗೈತೆ. ಏನ್ ಸುಶೀಲಾ, ಮಳೆ ಬರ್ತೈತಿ, ಮನೆಗೇನು ಮಾಡಿಲ್ವಾ ಸ್ಪೆಷಲ್? ಏನ್ ಸ್ಪೆಷಲ್ ಮಾಡಕ್ ಹೋಗಾನೆ, ಯಾತರದು ಮಾಡಿಲ್ಲ. ಅಲ್ಕಣೆ, ಮಳೆ ಬಂದಾಗ ನಿಮ್ ಮನೆಗೆ ಮೆಣಸ್ಕಾಯಿ ಬಜ್ಜಿ ಬೋಂಡ ಪಕೋಡ ಅಂತ ಮಾಡ್ತಾ ಇರ್ತೀರ ಯಾವಾಗ್ಲೂ, ಯಾಕೆ ಇವತ್ ಮಾಡಿಲ್ಲೇನು? ಇಲ್ಕಣೆ, ಯಾತರದು ಮಾಡಿಲ್ಲ. ಹೌದೇನು, ನಾನೇನಾರ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೆ. ಇವನ ಕೇಳಕ್ ಬಂದಾಳೆ, ಕೇಳಲ ಬೇಡ ಅಂತೇಳಿ ಸುದ್ದಿ ಬಳಸಿ ಇವನನ್ನ ಮಾತಾಡ್ತಾಳೆ. ಸುಶೀಲಾ, ಪಾರಿ, ಇವನ ಲೋಟ ಹಿಡ್ಕೊಂಡ್ ಬಂದಿದ್ಯಾ? ಇವನ ಬೇಕಾಗಿತ್ತೇನ? ಏನ್ ಸಾರ್ ಬೇಕೇನು? ಇಲ್ ಕಣೆ, ಸಾರ್ ಮಾಡಿದೀನಿ ಇವತ್ತು. ಯಾರ ಮನೆಗೂ ಸಾರಿಸ್ಕೊಳಕ್ ಹೋಗಿಲ್ಲಪ್ಪ ಇವತ್ತು, ಸಾರ್ ಮಾಡಿದೀನಿ. ಇವತ್ತೇನ್ ಬಾಳ್ತಾ ಹೋಗ್ಲಿಲ್ಲಲ್ಲ, ಮನೆಗೆ ಇದ್ನಲ್ಲ, ಮಳೆ ಬಂತಲ್ಲ, ಮನೆಗೆ ಇದ್ದೆ, ಮನೆಗೆ ಮಾಡಿದೀನಿ. ಯಾರ ಹತ್ರನೂ ಇಸ್ಕೊಂಡಲ್ಲಪ್ಪ ಇವತ್ತು. ಮತ್ತೆ ಲೋಟ ಹಿಡ್ಕೊಂಡ್ ಬಂದಿದ್ಯಾ? ಓ ಅದೇ ನೋಡು, ಅದನ್ನೇ ಹೇಳೋಣ ಅಂತ ಬರ್ತಾ ಇದ್ದೇಗ, ನೀನೇ ಕೇಳ್ಬಿಟ್ಟೆ. ಮತ್ತೆ ಏನಿಲ್ ಕಣ್ ಸುಶೀಲಾ, ನಮ್ಮಯ್ಯಪ್ಪ ಈಗ ವಾಲ್ದಿಂದ ಬಂತು, ಮಳೆ ನೆನ್ಕೊಂಬಂದ್ಬಿಟ್ಟತಿ, ಶೀತ ಆಗೈತಿ, ಒಂದಿಟ್ಟು ಕಾಪಿ ಮಾಡ್ಕೊಡೆ ಅಂತು. ಅದಕ್ಕೆ ನೋಡ್ತೀನಿ, ಹಾಲೇ ಇಲ್ಲ ಕಣೆ. ಬೆಳಗ್ಗೆ ನಾನು 1 ಲೀಟರ್ ತರಿಸಿತ್ತು, ಅಲ್ಲಿಗೂ ನಾನು ಕಾಪಿ ಮಾಡ್ಕೊಂಡ್ ಕುಡಿದ್ಬಿಟ್ಟು ಒಂದಿಟ್ಟು ಪಾಯಸ ಮಾಡಿದ್ದೆ ಇವತ್ತು, ಅದಕ್ಕೂ ಹಾಕ್ಬಿಟ್ಟೆ. ಖಾಲಿ ಆಗಿ ಹೋಗ್ಬಿಟ್ಟತ್ತೆ ಕಣೆ. ಅದಕ್ಕೆ ನಿಮ್ಮನೆ ತಾವು ಬಂದೆ, ಒಂದನಿ ಕೊಡ್ತಿದ್ಯಾ ಅಲ್ಲ? ಹಾಲು ಕಣೆ ಪಾರಿ, 1 ಲೀಟರ್ ಹಾಲು ತಗಂದ್ರೆ ಅರ್ಧ ಲೀಟರ್ ಕಾಪಿ, ಅರ್ಧ ಲೀಟರ್ ಪಾಯಸ ಮಾಡ್ಬಿಟ್ಯಾ? ಓಟು ಖಾಲಿ ಆಗ್ಬಿಡ್ತಾ ಹಾಲು? ಕಣ್ ಸುಶೀಲಾ, ಅದೇನಂತ ಗೊತ್ತಾ, ಬೆಳಗ್ಗೆಯ ಕಾಪಿ ಮಾಡಿದ್ನ, ಅದು ಹಾಲ್ನಾಗೆ ಕಾಪಿ ಮಾಡಿದೆ, ನೀರೇ ಹಾಕ್ಲಿಲ್ಲ ಕಣೆ. 1 ಲೀಟರ್ ಹಾಲು ತಗೊಂಡ್ರು ಇವತ್ತು ಗಟ್ಟಿ ಕಾಪಿ ಕುಡಿನ ಅಂತ ಹೇಳಿ ಹಾಲಿಗೆ ನೀರು ಹಾಕಲ್ದಂಗೆ ಹಂಗೆಯ ಕಾಪಿ ಮಾಡಿದೆ. ಕಾಪಿ ಮಾಡ್ಕೊಂಡು ಕುಡಿದ್ವಿ. ಇನ್ನು ಹಾಲು ಉಳಿದುತ್ತಲ್ಲ, ಸಬ್ಬಕ್ಕಿ ನೆನಕಿದ್ದೆ, ಒಂದಿಟ್ಟು ಸಬ್ಬಕ್ಕಿ ಕೀರ್ ಥರ ಮಾಡೋಣ ಅಂತ ಹೇಳಿ ಬರೀ ಹಾಲ್ನಾಗೆ ಮಾಡಿದ್ರೆ ಚೆನ್ನಾಗಿರ್ತತೆ ಅಂತ ಹೇಳಿ ಹಾಲ್ನಾಗೆ ಮಾಡಿಬಿಟ್ಟೆ ಕಣೆ. ಹಂಗಾಗಿ ಹಾಲು ಖಾಲಿ ಆತ ಆಟೆಯ. ಇಲ್ಲ ಅಂದಿದ್ರೆ ನಾನು ನಿಂತವ್ಯಾಕೆ ಹಾಲು ಕೇಳಕ್ಕೆ ಬರ್ತಿದ್ದೇವಳು, ಇಲ್ದಕ್ಕೆ ಬಂದದ್ದು. ನಾನಂಗೆ ಇವಾಗ ತಗೊಂತೀನಪ್ಪ, 2 ದಿನಕ್ಕೊಂದ್ಸಲಿ ಬರ್ತದೆ ಹಾಲು. ಒಂದಿನ 1 ಲೀಟರ್ ತಗೊಂಡ್ರೆ 2 ದಿನ ಮಾಡ್ತೀನಿ. ಇವಾಗ ತಗೊಂಡದ್ದು ಪಾಯಸ ಮಾಡ್ಬಿಟ್ನಲ್ಲ, ಖಾಲಿ ಆಗೋತು, ಅದಕ್ಕೆ ಬಂದೆ ಕಣೆ. ಏನ್ ಸುಳ್ಳು ಹೇಳ್ತಾಳೆ ನೋಡು ಈಕಿ. 1 ಲೀಟರ್ ಹಾಲು ತಗೊಂಡು ಅದ್ರಾಗೆ ಸಬ್ಬಕ್ಕಿ ಕೀರ್ ಮಾಡ್ತಾಳೆ. ಇವನ್ ಯಾರು ನಂಬ ಮಾತೆ? ನನ್ನ ಮೇಲೆ ನನ್ನ ಕಿವಿಗೆ ಹೂವು ಇಡ್ತಾ ಇದ್ದಾಳೆ ಅಂತ ಅನಿಸ್ತೈತಿ. ಈ ಕೇಳಿದ ತಕ್ಷಣ ನಂಬಿಡ್ಬೇಕೆ. ಹಾಲು ಇಸ್ಕೊಳಕ್ಕೆ ಇಷ್ಟೆಲ್ಲ ಪಿತೂರಿ ಹೂಡಿ ಮಾತಾಡ್ತಾಳೆ. ಸುಶೀಲಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಪ್ಪ, ಅದೇ ಹಾಲು ಕೇಳ್ದಿಲ್ಲ, ಈತ ಹೆಂಗ ಮನೆ ಒಳಗೆ ಅಂತಂದು ಯೋಚನೆ ಮಾಡ್ತಿದ್ದೆ. ಎಂತ ಮಾತಾಡ್ತೀಯ ಸುಶೀಲಾ? ನಿಮ್ಮನೆಗೆ ಹಾಲು ಕರೀತತ ಹೊಸ, ನಿಮ್ಮನೆಗೆ ಹಾಲು ಇಲ್ದಂಗೆ ಇರ್ತತೆ. ನಮ್ಮನೆಗೆ ಹೊಸ ಏನೈತೆ, ಹಾಲೇನ ಕರಿತತೆ. ಆದ್ರೆ ಇವತ್ತು ನಾವು ಹಾಲು ಕರ್ಕೊಂಡಲ್ಲ ಕಣೆ. ಅಯ್ಯೋ ಹೌದಾ, ಯಾಕೆ ಸುಶೀಲಾ? ಇವತ್ತು ಹಿಂಗೆ ಮಳೆ ಹಿಡ್ಕೊಂಡ್ಬಿಟ್ಟತ್ ನೋಡು, ಅದಕ್ಕೆ ಹಸುಗೆ ಹೊಲಕ್ಕೆ ಎಲ್ಲೂ ಮೇಯ್ಸ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ಅದು ಹೊಟ್ಟೆ ತುಂಬ ಏನು ಮೇಯ್ದಿಲ್ಲ, ಏನಿಲ್ಲ. ಇವತ್ತು ಹಾಲೆ ಕೊಡ್ಲಿಲ್ಲ ಕಣೆ. ಹಂಗಾಗಿ ಇವತ್ತು ಹಾಲು ಕರ್ಕೊಳ್ಳೋಕೆ ಹೋಗ್ಲಿಲ್ಲ, ಕರಿಗೆ ಬಿಟ್ಬಿಡ್ತು ಮಾವಯ್ಯ. ಹಂಗಾಗಿ ಹಾಲು ಇರ್ಲಿಲ್ಲ. ನಾನು ರಾತ್ರಿ ಕರೆದದ್ದು ಹಾಲಿತ್ತು, ಅದೇ ಹಾಲಿಗೆ ಬೆಳಿಗ್ಗೆ ಕಾಪೆ ಮಾಡಿದ್ದೆ ಕಣೆ. ಕರೆದಿದ್ರೆ ಕೊಡ್ತಿದ್ ನೋಡು. ಸುಶೀಲಾ, ನನಗೆ ಗೊತ್ತಾಗಕ್ಕಿಲ್ಲ ನಿನ್ನ ಆಟ. ಹಾಲು ಕೊಡದ ಕತೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದೀಯಾ. ಹಾಲು ಕರೆದಿಲ್ಲ ಅಂತ ಹೇಳಿ ನಿನ್ನ ಹತ್ರ ಕೇಳ್ತೀನಲ್ಲ, ಅದಕ್ಕೆ ಗುಂಡಿ ಅಜ್ಜಿ ಹತ್ರ ಏನು ಕೇಳಿದ್ವ ಪಾಪ ಇಲ್ಲ ಅನ್ನಕ್ಕಿಲ್ಲ, ಕೊಟ್ಬಿಡ್ತತ ಒಜ್ಜಿ. ಇವಳು ಕೊಡದ ಕತೆ ಅಂತ ಹೇಳಿ ಇವತ್ತು ಹಾಲೇ ಕರೆದಿಲ್ಲ ಅಂತೇಳಿ ಸುಳ್ಳು ಹೇಳ್ತಾಳೆ. ಈಗ ನೋಡು ನಾನು ಹೆಂಗೆ ಕೇಳ್ತೀನಿ ಅಂತ ಹೇಳಿ. ಇಲ್ಲಿ ಕಣೆ ಪಾರಿ, ನಿಜವಾಗ್ಲೂ ಬೆಳಗ್ಗೆ ಹಾಲು ಕರೆದಿದ್ರೆ ಕೊಡ್ತಿದ್ದೆ. ಪಾಪ ನೀನು ಅದೇ ಗತ್ಲೆ ಬಂದಿದೀಯಾ, ನೀನು ಯಾವಾಗಲೂ ಬಂದಾಗ ನಾವು ಇಲ್ಲ ಅಂತ ಕಳಿಸಿದ್ದೀವಿ ಯಾವತ್ತಾದ್ರೂ. ಇವತ್ತಿಲ್ಲ ಕಣೆ, ಹಾಲು ಕರೆದಿಲ್ಲಲ್ಲ, ಹಂಗಾಗಿ ಇಲ್ಲ ಅಂತದಿ ನೋಡು. ಸುಶೀಲಾ, ಪರವಾಗಿಲ್ಲ, ನನಗೇನು ಬೆಳಗ್ಗೆ ಕರೆದ್ರೆ ಫ್ರೆಶ್ ಹಾಲೇನು ಬೇಡಪ್ಪ, ರಾತ್ರಿದೇ ಇದ್ರೆ ಕೊಡು. 1 ಹನಿ ಸಾಕು ಆಟೆಯ 1 ಲೋಟಕ್ಕೆ.
ಎಲ್ಲ ಇವಳ ಹೆಂಗ್ ಚೇಂಜ್ ಮಾಡ್ತಾಳೆ ನೋಡು ಮಾತನ್ನ. ಏ ಸುಶೀಲಾ, ನನ್ಗೇನ್ ಪರವಾಗಿಲ್ಲ, ರಾತ್ರಿದೆ ಕೊಡು, ಒಂದ್ ಧ್ವನಿ ಇದ್ರೆ ಸಾಕು. ಆ ರಾತ್ರಿದ ಕಾಪಿ ಎಲ್ಲ ಮಾಡ್ಬಿಟ್ನಲೆ. ನಾನು ಜಾಸ್ತಿ ಏನು ರಾತ್ರಿ ಉಳಿಸಿರ್ಲಿಲ್ಲ, ಎಲ್ಲ ಎಪ್ಪಾಕ್ಬಿಟ್ಟಿದ್ದೆ ಮೊಸರು ಮಾಡಕ್ಕಂತ ಹೇಳಿ. ಹಂಗಾಗಿ ಒಂದ್ ಹನಿ ಉಳಿಸಿದ್ದೆ ಬೆಳಗ್ಗೆ ಕಾಪಿಗೆ ಅಂತಂದು. ಆಮೇಲೆ ಅದನ್ನೇ ಮಾಡ್ದೆ ಕರ್ಕೊಂಡಕತ್ ಬಿಡು ಅಂತ ಅನ್ಕೊಂಡಿದ್ನಲ್ಲ, ಹಂಗಾಗಿ ಇವನು ಜಾಸ್ತಿ ಉಳಿಸಿರ್ಲಿಲ್ಲ ಕಣೆ. ಒಂದ್ ಹನಿ ಉಳಿಸಿದ್ದೆ, ಅದನ್ನೇ ಕಾಪಿ ಮಾಡಿದೆ ಬೆಳಗ್ಗೆ. ಇಲ್ ತೆಗಿ ಇದ್ರೆ ಪಾಪ ಕೊಡಕ್ಕೇನು ಹೇಳು. ನಾನು ಇಲ್ಲ ಅಂತೀನ ನಿನಗೆ? ಎಲ್ಲ ಇವಳ ಜುಪ್ಪನ್ನಕ್ಕಿಲ್ಲಲ್ಲ. ರಾತ್ರಿದ್ರೆ ಅದು ಕೊಡು ಅಂದ್ರೆ ಅದನ್ನೂ ಇಲ್ಲ ಅಂತ ಹೇಳ್ತಾಳೆ. ಇವಳಕ್ಕಿನ ಗುಂಡಜ್ಜಿ ಅಂತ ಕೂಗನ, ಅವಜ್ಜಿ ನಿಜ ಹೇಳ್ತತಿ. ಹೌದೇನು? ಸರಿ ಕಣ್ ಸುಶೀಲ, ಗುಂಡಜ್ಜಿ ಇಲ್ವಾ? ಗುಂಡಜ್ಜಿ ಕಾಣಂಗಿಲ್ಲ, ಎಲ್ಗೋಗೈತೆ? ಅತ್ತೆ ಮಳೆ ಬರ್ತತ್ತಲ್ಲ ಚೀತಕತ್ತೆ ಅಂತೇಳಿ ಮಕ್ಕಂಡತಿ. ಹೌದಾ? ಅಯ್ಯೋ, ಹುಷಾರ್ ಗಿಷಾರ್ ಐತೆ ಇಲ್ಲ? ಚೆನ್ನಾಗೈತಿಲ್ಲ? ಚೆನ್ನಾಗೈತೆ, ಅತ್ತೆಗೇನು ಆಗಿಲ್ಲ, ಚೆನ್ನಾಗೈತೆ. ಚಳಿ ಅಲ್ಲ ಅದಕ್ಕೆ ಮಕ್ಕನ ರೊಗೊತ್ಕೊಂಡ್. ಹೌದಾ? ಎಲ್ಲಿ ನೋಡೋಣ. ಅಯ್ಯೋ, ಅವಜ್ಜಿ ಯಾವತ್ತು ಹಂಗೆ ರೊಗೊತ್ಕೊಂಡ್ ಮಕ್ಕನದಲ್ಲಪ್ಪ. ಎಂತ ಮಳೆ ಬಂದ್ರು ಏನ್ ಬಂದ್ರು ಏನಾದ್ರೂ ಬದುಕು ಮಾಡ್ತಾನೆ ಇರ್ತತಿ. ಇವತ್ತು ಓದ್ಕೊಂಡ್ ಮಕ್ಕನ ತಂದ್ರೆ ಏನೋ ಹುಷಾರ್ ಗಿಷಾರ್ ಇಲ್ಲ. ಅಯ್ಯೋ ತೆಗಿ ಸುಶೀಲ, ನೋಡ್ತೀನಿ ಅವಜ್ಜಿ ಪಾಪ ನೋಡಿ ಮಾತಾಡ್ಸ್ಕೊಂಡು ಹೋಗ್ಕೊಂಡು ತೆಗಿ. ಅಯ್ಯಯ್ಯೋ, ಇವಳೇನು ಹಿಂಗ್ ಮಾತಾಡ್ತಾಳೆ? ಈಗೇನಾದ್ರೂ ಇವಳು ಅತ್ತೆ ಹತ್ರ ಹೋದ್ರೆ ಅತ್ತೆ ಏನಕ್ಕೆ ಬಂದಿದ್ದೆ ಅಂತ ಕೇಳ್ತತಿ. ಇವಳು ಆಲಿಸ್ಕೊಳಕ್ ಬಂದಿದ್ದೆ, ಸುಶೀಲ ಇಲ್ಲ ಅಂದ್ಲು ಅಂತ ಹೇಳ್ತಾಳೆ. ಅವತ್ತೆ ಅಯ್ಯೋ ಹಾಲಿತ್ತಲೇ ಯಾಕೆ ಸುಶೀಲ ಕೊಡ್ಲಿಲ್ಲ ಅಂತ ನನ್ನ ಮೇಲೆ ಕೇಳ್ತತಿ. ಈಗ ನಾನಿಲ್ಲ ಅಂದುದು ಈಕಿ ಗೊತ್ತಾಗ್ಬಿಡ್ತತಿ. ಈಗ ಏನಾರ ಒಳಗ್ ಬಿಟ್ಬಿಟ್ರಿ ಏನಪ್ಪ ಮಾಡೋದು? ಈಕಿ ಒಳ್ಳೆ ಬೆನ್ನಿಗೆ ಬಿಡುದು ಬೇತಾಳತ್ತರ, ಇಲ್ಲ ಅಂದ್ರೂ ಅಂಟಿಕೊಂಡ್ಬಿಟ್ಟಾಳೆ, ಹೋಗಂಗೆ ಇಲ್ಲ. ಸರಿ ಸುಶೀಲ, ಒಂದಿಟ ಅವಜ್ಜಿ ಮಾತಾಡ್ಸ್ಕೊಂಡು ಹೋಗ್ಕೊಂಡು ತೆಗಿ. ಹೆಂಗೋ ಅದೇ ಗತೆ ಮನೆ ಬಾಗ್ಲಿ ಬಂದಿದೀನಿ, ಅವಜ್ಜಿ ಮಾತಾಡ್ಸ್ಕೊಂಡು ಹೋಗ್ಕೊಂಡು ಸರ್ಕ. ಅಯ್ಯಪ್ಪ ರೀ, ಅವತ್ತೆ ಮಾತಾಡ್ಸಕ್ಕೆ ಅವತ್ತೆಗೆ ಏನಾಗೈತೆ? ಚೆನ್ನಾಗೈತಪ್ಪ. ಸುಮ್ಮನೆ ಹಂಗೆ ಉಳ್ಕೊಂಡು ತಾಟೆಯ ಉಳ್ಕೊಂಡತ್ತಲ್ಲ ಹಂಗೆ ಮಕ್ಕಳು ನಿದ್ದೋಗೈತೆ. ಈಗ ಪಾಪ ನಿದ್ದೆಯಿಂದ ಎದ್ದಳ್ಸಿ ಮಾತಾಡಿಸ್ತೀಯ? ಬ್ಯಾಡ, ಅರ್ಧ ನಿದ್ದೆಗೆ ಯಾರನ್ನೂ ಯಾವತ್ತಿಗೆ ಎದ್ದಾಳಿಸ್ಬಾರ್ದಂತೆ. ಒಳ್ಳೇದಾಗಕ್ಕಿಲ್ಲ. ಆರಾಮ ಮಕ್ಕನ ತವತ್ತೆ ಎದ್ಮೇಲೆ ನಾನೇ ಹೇಳ್ತೀನಿ ಬಿಡು. ಪಾರಿ ಬಂದದ್ಲು ಕೇಳಿದ್ಲು ನಿನ್ನ ಅಂತಂದು. ಪಾಪ ಅವತ್ತೆ ಮಕ್ಕಂಡ್ರೆ ಅವತ್ತೇನೆ ಯಾಕೆ ಎದ್ದಳ್ಸಕ್ ಹೋಗ್ತೀಯ? ಎಲ್ಲ ಇವಳ ಎಲ್ಲ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಂತ ಪ್ಲಾನ್ ಮಾಡ್ತಾಳೆ ನೋಡು. ಮಕ್ಕಂಡತ್ತೆ ಎದ್ದಳ್ಸ್ಬೇಡ ಅಂತ ಹೇಳ್ಬಿಟ್ಟು ನಾನ್ ಬಿಡ್ತೀನಿ ಸುಶೀಲಾ. ನೋಡಿ ಇವಾಗ ನಾನೇನ್ ಮಾತಾಡ್ಸಕ್ಕಿಲ್ಲ, ನೋಡ್ ನಾಟೆ ಅವಜ್ಜನ್ ಮಕ್ಕಂಡತ್ತ ಕೂತ್ಕೊಂಡತ್ತ ಅಂತ ನೋಡ್ತೀನಿ. ಯಾಲ್ ಕಡೆ ಪಾರಿ, ಅವತ್ತೆ ನೀನು ಮಕ್ಕಂಡ್ರ ಅವತ್ತೆ ನೀವ್ ನೋಡಕ್ ಹೋಗ್ತೀಯ? ಎದ್ಮೇಲೆ ನಾನು ಹೇಳ್ತೀನಿ ಬಿಡು ಅಂದ್ನಲ್ಲ. ಪಾಪ ನೀನ್ ಹಿಂಗೆ ನಮ್ಮಂತ ಹಾಲಿಗೆ ನಿಂತ್ಕೊಂಡ್ರೆ ಪಾಪ ಅಲ್ಲಿ ನಿಮ್ ಯಜಮಾನ್ರು ಕಾಪಿಗಂತ ಕಾಯ್ಕೊಂಡ್ ಕುತ್ಕೊಂಡಾರೆ. ಹೋಗು ಪಕ್ಕದ ಮನೆಗೆ ಜಯಮ್ಮನ್ ಮನೆಗಾರ ಇಸ್ಕೊಂಡು ಒಂದನಿಯ ಪಾಪ ಕಾಪಿ ಕಾಸು ಕೊಡೋಗು. ಆಟ ತಾತು ಅಂತ ಇದೆಯಾ? ಇಲ್ಲ ಹಾಲಿಲ್ಲ ಅಂದ್ಮೇಲೆ ಓಟತನ ನಿಂತ್ಕೊಳಕ್ ಹೋಗ್ತೀಯ? ಹೋಗು. ಹೌದನ್ ಸುಶೀಲ, ನೀನ್ ಹೇಳೋದು ಕರೆಕ್ಟ್ ಐತೆ. ಆದ್ರೆ ಹಿಂಗಾಸಿಂದ ಮತ್ತೆ ಹೋದ್ರೆ ದೂರಕ್ಕ ತೊರಮನೆ. ಹೆಂಗದ್ರು ಅವ್ರ ಮನೆ ನಿಮ್ ಮನೆ ಮುಂದೆನಲ್ಲ ಇರೋದು, ಎಲ್ಲಿ ಒಳಗಾಸಿಂದ ಹೋಗ್ಕೊಡಿ. ಇಲ್ಲ ಆಸಿಂದ ಹೋದ್ರು ಹತ್ರ ಆಕತಿ. ಏನಪ್ಪ ಇವಳು, ನಾನೇ ಸೇರು ಅಂದ್ರೆ ನನ್ಕಿನ ಸವಾ ಸೇರಾಗಿದ್ದಾಳೆ. ಜೀವನ್ ಪಿಲ ನೋಡಿಸ್ತಾಳೆ ನೋಡು. ಆ ಕಡೆ ಆಸಿಂದ ಹೋಗಿ ಅಂದ್ರೆ ನಮ್ಮನೆ ಒಳಗಾಸಿಂದನೇ ಹೋಗ್ತಾಳಂತೆ. ಒಳಗಾಸಿಂದ ಹೋದ್ರು ಅಜ್ಜಿ ಮಾತಾಡಿಸ್ಬೋದು ಅಂತಂದು ಎಷ್ಟು ಹೆಜ್ಜೆ ಪಾಕ್ತಾಳೆ ನೋಡು. ನನಗೆ ಆಟ ಆಡ್ಸಕ್ ಬರ್ತೀಯ? ನಾನು ಮನೆ ಸುತ್ತಾಡ್ದು ಸಾರ್ ತಿಂದಿರಳು. ನನಗೆಷ್ಟಿರನ ಆಟ ಆಡ್ಸೋ ಬುದ್ಧಿ. ಅಯ್ಯಯ್ಯೋ, ಇವಳನ್ನೇನಾದ್ರೂ ಈಗ ಒಳಗಾಸಿಂದ ಹೋಗಕ್ ಬಿಟ್ರೆ ಅವ ಅತ್ತೆ ಹತ್ರ ಮಾತಾಡ್ತಾಳೆ. ನಾನ್ ಬೇರೆ ಅವ ಅತ್ತೆ ಮಕ್ಕಂಬಿಟ್ಟತೆ ಅಂತ ಸುಳ್ಳು ಬೇರೆ ಹೇಳಿದೀನಿ. ಅದು ಸುಳ್ಳು ಅಂತ ಗೊತ್ತಾಕತ್ತೆ, ಹಾಲಿಲ್ಲ ಅಂತ ಹೇಳಿದ್ದು ಸುಳ್ಳು ಅಂತ ಗೊತ್ತಾಕತ್ತೆ. ಇವಳ ಕೈಯಿಂದ ಬಚಾವಾಗ್ಬೇಕು ಅಂದ್ರೆ ನಾನೇ ಅವ್ರ ಮನೆಗೆ ಹೋಗಿ ಹಾಲು ಇಸ್ಕೊಂಬಂದು ಕೊಡ್ತೀನಿ ಅಂತ ಹೇಳಿ ನಮ್ಮ ಮನೆದೇ ಹಾಲು ಕೊಟ್ಟು ಕಳಿಸ್ಬೇಕು ಆಟೆಯ. ಇಲ್ಲ ಅಂದ್ರೆ ಇವಳ ದೃಷ್ಟಿಲಿ ನಾನು ಸುಳ್ಳು ಆಗ್ಬಿಡ್ತೀನಿ ಇವಾಗ. ಸುಶೀಲಾ, ಪಾರಿ, ಮತ್ ನೀನು ಒಳಗಾಸಿಂದ ಹೋಗಿ ಅವ್ರ ಮನೆಗೆ ಹೋಗಿ ಹಾಲಿಸ್ಕೊಂಡು ಮತ್ತೆ ಅಲ್ಲಿ ಹೋಗಕ್ಕೆ ದೂರ ಆಕತಿ. ಮತ್ ಕೆಸರ ಕಾಲಿಟ್ಕೊಂಡು ಹೋಗ್ಬೇಕ. ಹಿಂಗ್ ಹೋದ್ರೆ ಮತ್ತೆ ನಮ್ಮ ಮನೆ ಮುಂದೆ ಹಾಸಿನ ಕೆಸರಾಗೈತ, ಮತ್ತೆ ಅಲ್ಲಿಂದ ಕೆಸರಾಗಾಸ್ ಹೋಗ್ಬೇಕಾಕತಿ. ಸುಮ್ನೆ ಯಾಕೆ ನಿನಗೆ ಆ ಬಂದು ಕೊಡಿ ಲೋಟವ, ನಾನೇ ಇಸ್ಕೊಂಬಂದ್ ಕೊಡ್ತೀನಿ. ಶೇಖರ್ ಮನೆಗೆ ನಾನೇ ಇಸ್ಕೊಂಬಂದ್ ಕೊಡ್ತೀನಿ, ಇಲ್ಲೇ ನಿತ್ಕ. ನಿನ್ಗೆ ಯಾಕೆ ತೊಂದ್ರೆ ಬಿಡು ಸುಶೀಲಾ, ನಾನೇ ಇಸ್ಕೊಂಡ್ ಹೋಗ್ಕೊಂಡ್ ಬಿಡು. ತೊಂದ್ರೆಗಿಂದ್ರೆ ಏನಿಲ್ಲ, ಕೊಡು ಇಸ್ಕೊಂಬರ್ತೀನಿ ಕೊಡು. ಪಾಪ ನೀನ್ ಮತ್ತೆ ಅಲ್ಲಾಸಿಂದ ಏನೋ ಹೋಗೋಕಿಯ ತಂಬ. ಹೌದಾ? ಸರಿ ತಾಗ ಸುಶೀಲ, ಹಂಗಾರೆ ಬೇಗ ಇಸ್ಕೊಂಬ, ಇಲ್ಲ ನಿಂತಿರ್ತೀನಿ. ಸರಿ ಕೊಡು. ಸುಮ್ನೆ ಮುಂಚೆನೆಯ ಒಂದನಿ ಹಾಲು ಕೊಟ್ಟು ಕಳಿಸಿದ್ರೆ ಈ ಬೊಂಡೆ ಇರ್ತಿರ್ಲಿಲ್ಲ.
ಇಷ್ಟು ಮಾತಾಡೋದು ಬೇಕಾಗಿರ್ಲಿಲ್ಲ. ಈಗ ಮತ್ತುವ ನಮ್ಮನೆ ಹಾಲೇ ಕೊಡಂಗಾತು, ಇಲ್ಲ ಅಂದ್ರೂ ಮತ್ತು ಕೊಡಂಗಾತು. ಒಳ್ಳೆ ಸುಶೀಲ. ನನ್ನನ್ನೇ ಯಾಮಾರ್ಸಕ್ ಬರ್ತಾಳೆ. ಇಂಥವನ್ನೆಲ್ಲ ನನ್ನ ಜನ್ಮದಲ್ಲಿ ನೋಡಿಲ್ಲ. ನನಗೆ ಆಟ ಆಡಿಸ್ತಾಳೆ. ಮುಂಚೆನೆ ಒಂದನಿ ಹಾಲು ಕೊಟ್ಟಿದ್ರೆ ಇಷ್ಟು ಮಾತಾಡೋದ್ ಬೇಕಾಗೇ ಇರ್ಲಿಲ್ಲ. ಈಗ ಜಯಕ್ಕೂ ಮನೆ ಹಾಲು ಅಂತ ಹೇಳ್ಬಿಟ್ಟು ಅವ್ರ ಮನೆದೇ ಹಾಲು ತಂದು ಕೊಡ್ತಾಳೆ. ಇಂಥದ್ದು ಜನ ನೋಡಿಲ್ಲ ನಾನು. ನೋಡಿದ್ರಲ್ಲ ಗೆಳೆಯರೆ, ನನ್ನಂತರದರು ನಿಮ್ಮೂರಲ್ಲಿ ಯಾರಾದ್ರೂ ಇದಾರಾ? ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.